ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ. ಇವತ್ತು ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಹಿಂಡಿ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಶೇಂಗಾ ಹಿಂಡಿ ಮಾಡೋದು ತುಂಬಾ ಸುಲಭ. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾನ ಇಟ್ಕೊಂಡಿದ್ದೀನಿ. ಈ ತವಾದ ಮೇಲೆ ಒಂದು ಬಟ್ಲಾಗುವಷ್ಟು ನಾನು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಹುರಿದ್ಬಿಟ್ರೆ ನಮಗೆ ಹಿಂಡಿ ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾವು ಹಿಂಡಿನ ಮಾಡಿಟ್ಕೊಂಡ್ರೆ 15-20 ದಿವಸ ಗಂಟ್ಲೆನೂ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಆದ್ದರಿಂದ ನಾವು ಈ ಶೇಂಗಾನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ನಾವು ಈ ಹಿಂಡಿ ಮಾಡುವಾಗ ಸ್ವಲ್ಪ ಕೂಡ ನೀರನ್ನಾಗಲಿ ಅಥವಾ ಕರಿಬೇವು ಕೊತ್ತಂಬರಿ ಆಗಲಿ ಸೇರಿಸಬಾರ್ದು. ನೀವು ಆವಾಗಲೇ ಬಳಸ್ತೀರಾ ಅಂದರೆ ಕೊತ್ತಂಬರಿ ಅಥವಾ ಕರಿಬೇವನ್ನು ಸೇರಿಸ್ಕೊಳ್ಬೋದು. ಈ ಥರ ಶೇಂಗಾ ಹಿಂಡಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸು. ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಬಿಸಿ ಬಿಸಿಯಾಗಿರುವಂಥ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಶೇಂಗಾ ಹಿಂಡಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೂ ಇದರ ಅಭ್ಯಾಸ ಮಾಡಿ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನಂತರ ನೀವು ಬುತ್ತಿ ಅಥವಾ ಮೊಸರು ಬುತ್ತಿ ಮಾಡಿದರೆ ಈ ರೀತಿ ಶೇಂಗಾ ಹಿಂಡಿ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಆದ್ದರಿಂದ ನಾವು ಬುತ್ತಿ ಅಥವಾ ರೊಟ್ಟಿಗೆ, ಖಡಕ್ ರೊಟ್ಟಿಗೆ, ಮೊಸರಿಗೆ ಈ ರೀತಿಯಾಗಿ ಶೇಂಗಾ ಹಿಂಡಿ ಮಾಡಿಕೊಂಡು ಊಟ ಮಾಡ್ತೀವಿ. ಹಾಗಾಗಿ ನಾನು ಈ ಶೇಂಗಾ ಹಿಂಡಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಇದನ್ನು ನಿಧಾನ ಉರಿಲಿ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ತೀರಾ ಒತ್ತಿಸ್ಲೂಬಾರ್ದು ಹಾಗೆ ಹಸಗಸಗ ಕೂಡ ಇರಬಾರ್ದು. ನೀಟಾಗಿ ಚೆನ್ನಾಗಿ ಎಲ್ಲ ಬೀಜಗಳು ಸ್ವಲ್ಪ ಮೇಲಿನ ಸಿಪ್ಪೆ ಎಲ್ಲ ಕಪ್ಪಾಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಕಿದ್ರೇ ಹಿಂಡಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಈ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನಿವಾಗ ಒಂದು ಮರಕ್ಕೆ ಹಾಕಿ ಇದನ್ನು ತಣ್ಣಗೋಗಕ್ಕೆ ಬಿಡ್ತೀನಿ. 1-2 ನಿಮಿಷಗಳ ಕಾಲ ಬಿಟ್ಟರೆ ಸಾಕು, ತಣ್ಣಗಾಗುತ್ತೆ. ನಂತರ ಇದರ ಮೇಲಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಿವುಚ್ಬಿಟ್ಟು ನಾವು ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಸಿಪ್ಪೆ ಬಿಡೋವರೆಗೂ ನಾವು ಚೆನ್ನಾಗಿ ಇದನ್ನು ಉಜ್ಜಬೇಕಾಗುತ್ತೆ. ಈ ರೀತಿಯಾಗಿ ಉಜ್ಜಿಬಿಟ್ಟು ಚೆನ್ನಾಗಿ ತೆಗೆದ ನಂತರ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಕ್ಲೀನ್ ಮಾಡಿರುವಂತಹ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ 1 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ಬೆಲ್ಲ ಹಾಕೋದು. ಬೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೂ ನಡೆಯುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಶೇಂಗಾ ಹಿಂಡಿ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ನಂತರ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇವಾಗ 1-2 ಸಾರಿ 2 ಸುತ್ತು ಹಾಕಿ ಆಫ್ ಮಾಡಿದರೆ ಸಾಕಾಗುತ್ತೆ. ಇದು ತೀರಾ ನುಣ್ಣಿಗೆ ನಾವು ಪುಡಿ ಮಾಡಬಾರ್ದು. ಈ ರೀತಿಯಾಗಿ ಸ್ವಲ್ಪ ಬೇಳೆ ಅಥವಾ ತರಿಯಾಗಿದ್ದರೆ ನಮಗೆ ಶೇಂಗಾ ಹಿಂಡಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ತರಿಯಾಗಿಯೇ ಹಾಕ್ಕೊಂಡಿದ್ದೀನಿ. ಇವಾಗ ಶೇಂಗಾ ಹಿಂಡಿ ಕೂಡ ರೆಡಿಯಾಗಿದೆ. ತುಂಬಾ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿರುವಂತಹ ಶೇಂಗಾ ಹಿಂಡಿ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದಂತಹ ರೊಟ್ಟಿಗಾಗಲಿ ಅಥವಾ ಖಡಕ್ ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ ಅಥವಾ ಚಪಾತಿಗಾಗಲಿ, ಯಾವುದೇ ರೀತಿ ಊಟಕ್ಕಾದರೂ ತುಂಬಾ ರುಚಿ ಕೊಡುವಂತಹ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಶೇಂಗಾ ಹಿಂಡಿ ಮಾಡಿಕೊಂಡು ದೋಸೆ ಮೇಲ್ಭಾಗಕ್ಕೆ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ದೋಸೆ ತಿಂತಾಯಿದ್ರೆ ಅದರ ಮಜಾನೇ ಬೇರೆ. ಅದೇ ರೀತಿಯಾಗಿ ಪಡ್ಡಿಗೂ ಕೂಡ ನೀವು ಹಾಕ್ಕೊಳ್ಬೋದು. ಅದೇ ರೀತಿಯಾಗಿ ಉಪ್ಪಿಟ್ಟಿಗೂ ಕೂಡ ಹಾಕ್ಕೊಳ್ಬೋದು, ಅವಲಕ್ಕಿಗೂ ಕೂಡ ಹಾಕ್ಕೊಳ್ಬೋದು. ಅಷ್ಟು ರುಚಿಯಾಗಿರುವಂತಹ ಶೇಂಗಾ ಹಿಂಡಿ ರೆಸಿಪಿ ನಿಮಗೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದರೆ ತುಂಬ ಸಿಂಪಲ್ಲು, ಅಷ್ಟೇ ಟೇಸ್ಟಿಯಾಗೂ ಕೂಡ ಆಗಿದೆ. ಇನ್ಸ್ಟಂಟಾಗೂ ಮಾಡ್ಕೊಳ್ಬೋದು. ಅಥವಾ ಒಂದೊಂದು ಸಾರಿ ಟೈಮ್ ಇಲ್ಲದೆ ಸಾಂಬಾರಿಲ್ಲ ಅಂದರೆ ಈ ರೀತಿಯಾಗಿ ಚಟ್ನಿ ಪುಡಿ ಮಾಡಿಕೊಂಡು ನೀವು ಮೊಸರು ಜೊತೆಗೆ ಈ ರೀತಿಯಾಗಿ ಇದನ್ನು ಕಲಿಸ್ಕೊಂಡು ಅನ್ನಕ್ಕೂ ಕೂಡ ಊಟ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು. ಉಸಿರು ಕೊಟ್ಟು ಜನ್ಮ ನೀಡಿದಳು, ರಕ್ತ ಬಸಿದು ಹಾಲುಣಿಸಿದಳು, ಹೆಸರನ್ನಿಟ್ಟು ಜಗವ ತೋರಿಸಿದಳು, ಮುತ್ತು ಕೊಟ್ಟು ತುತ್ತು ನೀಡಿದವಳು, ಸಾಕಿ ಸಲುಹಿ ಬೆಳೆಸಿದಳು, ಎಷ್ಟೆಲ್ಲ ನೋವು ನುಂಗಿದರು ಮತ್ತೆ ನೋವೆಲ್ಲ ನನಗಿರಲಿ, ನನ್ನ ಕೂಸು ನಗುತ್ತಿರಲಿ ಎನ್ನುವಳು ನನ್ನ ಹಡೆದವ್ವ
ಅಂತ ಹೇಳ್ತಾ, ಯಾರಿಗೆಲ್ಲ ತಮ್ಮ ತಾಯಿ ಮಾಡುವಂಥ ಅಡುಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.